ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನನ್ನ ಮಗುನಿಗೆ ವ್ಯಾಕ್ಸಿನ್ ಇತ್ತು, ಸೊ ವ್ಯಾಕ್ಸಿನ್ ಕೊಡ್ಸೋಣ ಅಂತ ಕ್ಲಿನಿಕ್ ಹತ್ರ ಬಂದ್ವಿ. ಸ್ವಲ್ಪ ಆಟ ಆಡಿಕೊಂಡು ಚೆನ್ನಾಗಿ ಓಡಾಡ್ಕೊಂಡಿದ್ದ. ಅವನಿಗೆ ಗೊತ್ತಿಲ್ಲ ಇನ್ನೂ ವ್ಯಾಕ್ಸಿನ್ ಕೊಡ್ತಾರೆ ಅಂತ. ಪಾಪ ವ್ಯಾಕ್ಸಿನ್ ಕೊಟ್ಟಾದ್ಮೇಲೆ ತುಂಬ ಹತ್ಬಿಟ್ಟ. ನಮಗೂ ಬೇಜಾರಾಗೋಯ್ತು. 2 ವ್ಯಾಕ್ಸಿನ್ ಇತ್ತು ಅಟ್ ಎ ಟೈಮು. ಕೊಡಿಸ್ಕೊಂಡು ಮನೆಗೆ ಹೋಗ್ವಿ. ಸ್ವಲ್ಪ ಕೆಲಸ ಎಲ್ಲ ಬಾಕಿ ಇತ್ತು. ಬೇಗ ವ್ಯಾಕ್ಸಿನ್ ಕೊಡಿಸ್ಕೊಂಡು ಮನೆಗೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಡಾಕ್ಟ್ರು ಆಲ್ರೆಡಿ ಬಂದಿದ್ದರು. ಸೊ ಪರವಾಗಿಲ್ಲ, ಸ್ವಲ್ಪ 10 ನಿಮಿಷ ಲೇಟ್ ಆದರೂ ತೊಂದರೆ ಇಲ್ಲ, ಹಾಕಿಸ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡಿ ಮನೆಗೆ ಹೋದ್ವಿ. ನೆಕ್ಸ್ಟು ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಇತ್ತು ಫ್ರೆಂಡ್ಸ್. ಅಂದರೆ ಸಣ್ಣ ಪುಟ್ಟ ಕೆಲಸಗಳು ಡೈಲಿ ಮಾಡೋದಕ್ಕಾಗಲ್ಲ. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಮಾಡೋ ಅಂಥ ಕೆಲಸಗಳನ್ನ ನಾವು ವೀಕೆಂಡಲ್ಲಿ ಇಟ್ಕೊಂಡಿರ್ತೀವಿ. ಸೊ ಈ ಥರ ಫಿಲ್ಟರ್ ಕ್ಲೀನ್ ಮಾಡೋದು, ಬೇರೆ ಏನಾದರೂ ಸಣ್ಣ ಪುಟ್ಟ ಕೆಲಸಗಳನ್ನ ನಾವು ಮಾಡೋಣ, ಇವಾಗ ಮಾಡೋಣ, ನಾಳೆ ಮಾಡೋಣ ಅಂತ ಡೇ ಹೋಗ್ತಾನೆ ಇರುತ್ತೆ. ಬಟ್ ನಾವು ಅದಕ್ಕೋಸ್ಕರ ಒಂದು ಡೇ ಫಿಕ್ಸ್ ಮಾಡಿಕೊಂಡು ಇವತ್ತು ಇದು ಮಾಡಲೇಬೇಕು ಅಂತ ಮೈಂಡ್ ಫಿಕ್ಸ್ ಮಾಡಿಕೊಂಡು ಮಾಡ್ತಾ ಇರ್ತೀವಿ ಅಷ್ಟೇ. ಅದು ವೀಕೆಂಡಲ್ಲಿ ಫಿಕ್ಸ್ ಮಾಡಿರ್ತೀವಿ. ಕೆಲವ್ರಿಗೆ ಡೈಲಿ ಅವತ್ತಿಂದ ಅವತ್ತು ಮಾಡ್ಕೊಂಡ್ಬಿಡೋ ಅಷ್ಟು ಕೆಲಸ ಇರುತ್ತೆ. ಬಟ್ ನಮ್ಮನೇನಲ್ಲಿ ಆ ಥರ ಎಲ್ಲ ಒಂದು ದಿನ ನಾವು ಫಿಕ್ಸ್ ಮಾಡ್ಕೊಳ್ತೀವಿ. ಫಿಲ್ಟರ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ನೆಕ್ಸ್ಟು ನೋಡ್ತಾ ಇರ್ಬೋದು, ನಾನು ಹಾಲಿನ ಕೆನೆ ತೆಗಿತಾ ಇದ್ದೀನಿ. ನಮ್ಮನೇನಲ್ಲಿ ನಾವೇ ಬೆಣ್ಣೆನ ಪ್ರಿಪೇರ್ ಮಾಡ್ಕೊಂಡು ತುಪ್ಪ ಮಾಡ್ಕೊಳ್ತೀವಿ, ಅದಕ್ಕೋಸ್ಕರ. ಅದಾದಮೇಲೆ ನೆಕ್ಸ್ಟು ನಾನು ಸ್ವೀಟ್ ಕಾರ್ನ್ ಜೋಳನ ನಾನು ಬಿಡಿಸ್ತಾ ಕೂತಿದ್ದೆ. ಅದು ಮಕ್ಕಳಿಗೆ ನೆಕ್ಸ್ಟ್ ಸ್ಯಾಟರ್ಡೆ ಸಂಡೇ ನಾವು ಫ್ರೀ ಇದ್ದಾಗ ಮಾಡ್ಕೊಂಡ್ಬಿಟ್ರೆ ಇನ್ನು ನೆಕ್ಸ್ಟ್ ಮಂಡೆಯಿಂದ ಲಂಚ್ ಬಾಕ್ಸ್ಗೆ ಸೈಡ್ಸ್ಗೆ ಏನಾದರೂ ಬೇಕಾಗುತ್ತೆ ಅಂದ್ಬಿಟ್ಟು ನಾನು ನಮ್ಮ ಮನೆಯಲ್ಲಿ ತೊಗೊಂಬಂದಿದ್ದು ನೆಕ್ಸ್ಟ್ ಡೇನೇ ನಾವು ಈ ಥರ ಕಟ್ ಮಾಡಿ ಎಲ್ಲ ಓಪನ್ ಮಾಡಿ ಇಟ್ಕೊಂಡ್ಬಿಡ್ತೀವಿ. ಫ್ರೀಸ್ ಮಾಡ್ಕೊಂಡ್ಬಿಡ್ತೀವಿ. ಡೀಪ್ ಫ್ರೀಸ್ ಮಾಡಿಬಿಟ್ರೆ ನಾವು ಯಾವಾಗಾದರೂ ಯೂಸ್ ಮಾಡ್ಕೋಬೋದು. ತೊಗೊಂಬಂದ್ಬಿಡ್ತಾರೆ. ಈ ಥರ ನಾವು ಮಾಡಿಕೊಂಡು ಆರಾಮಾಗಿ ಎತ್ತಿಟ್ಕೊಂಡು ಬೇಕು ಅಂದಾಗ ನಾವು ಏನಾದರೂ ಡಿಶಸ್ ಮಾಡ್ಕೊಂಡು ತಿನ್ಕೊಳ್ಬೋದು. ನಾವು ಇದನ್ನು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಶಾರ್ಟ್ ಬ್ರೇಕ್ಗೆ ಅಂತ ಹಾಕ್ತೀವಿ. ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಇದ್ದೇ ಇರುತ್ತೆ. ಇಷ್ಟಪಟ್ಟು ತಿಂತಾರೆ ಮಕ್ಕಳು, ಅದಕ್ಕೋಸ್ಕರ. ನೆಕ್ಸ್ಟ್ ಏನಾದರೂ ಸ್ವಲ್ಪ ಕೆಲಸ ಇತ್ತು ಅಂದರೆ ನಾವು ಈ ಟೈಮಲ್ಲಿ ಮಾಡಿ ಮುಗಿಸ್ಕೊಂಡ್ಬಿಡ್ತೀವಿ. ನೋಡ್ತಾ ಇರ್ಬೋದು, ಮಾರ್ಕೆಟಿಂದ ಸ್ವಲ್ಪ ತರಕಾರಿಗಳು ಅದೆಲ್ಲ ತಂದಿದ್ರು, ಕ್ಲೀನ್ ಮಾಡಿಕೊಂಡು ಎಲ್ಲ ಎತ್ತಿಟ್ಕೊಂಡಿದ್ವಿ. ನೀವು ನಿಮ್ಮ ಮನೆಯಲ್ಲಿ ಯಾವ ಟೈಮಲ್ಲಿ ಈ ಥರ ಎಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತೀರಾ ಅಂತ ತಿಳಿಸಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಹಂಗೆ ಈವ್ನಿಂಗ್ ಆಗೇ ಹೋಯ್ತು ಫ್ರೆಂಡ್ಸ್. ಸೊ ಚಪಾತಿನಲ್ಲೇ ಬೇಡ ಅಂದ್ಬಿಟ್ಟು ಸ್ವಲ್ಪ ಖಾರ ಚಪಾತಿ ಮಾಡೋಣ, ಚೆನ್ನಾಗಿರುತ್ತೆ ಡಿಶಸ್ಸು ಅದನ್ನು ಮಾಡಿದ್ರೆ ಅಂತ ಅಂದ್ಬಿಟ್ಟು ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ. ಸ್ವಲ್ಪ ಜೀರಿಗೆ, ಅಜ್ವೈನ ಮತ್ತು ಕರಿಬೇವು, ಕಸೂರಿ ಮೇಥಿ, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಇದೆಲ್ಲ ಹಾಕಿ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅನ್ನಿಸ್ತು. ಸ್ವಲ್ಪ ಗಾರ್ನಿಷಿಂಗ್ಗೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೆಟೊ ಎಲ್ಲ ನಾನು 1 by 1 ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್, ಯಾವ ಥರ ಮಾಡಬೇಕು ಅಂತ. ಎಲ್ಲ ಸಿಂಪಲ್ ಡಿಶ್ ಇದು. ಬೇಗ ಕ್ವಿಕ್ಕಾಗಿ ಆಗೋಗುತ್ತೆ. ಚಪಾತಿ ಬದಲು ಇದೊಂಥರ ಮಜವಾಗಿರುತ್ತೆ ತಿನ್ನೋದಕ್ಕೆ. ಸೊ ಒಂದು ಬಾಣಲಿನಲ್ಲಿ ನಾನು ಸ್ವಲ್ಪ ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಕಾದಿದ ತಕ್ಷಣ ನಾನು ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ. ನೀವು ಕ್ವಾಂಟಿಟಿ ನೋಡ್ಬೋದು. ಆಲ್ಮೋಸ್ಟ್ ಒಂದು 1/2 ಟೇಬಲ್ ಸ್ಪೂನ್ ಅಥವಾ 3/4 ಟೇಬಲ್ ಸ್ಪೂನ್ ಸಾಕಾಗುತ್ತೆ. ಜೀರಿಗೆ ಹಾಕಿ ಸ್ವಲ್ಪ ಅದು ಫ್ರೈ ಆಗಿದ ತಕ್ಷಣ ನಾನು ಕರಿಬೇವು ಸೊಪ್ಪನ್ನ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾವು ಈ ಚಪಾತಿ ಹಿಟ್ಟಿಗೆ ಹಾಕೋದ್ರಿಂದ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಒಳ್ಳೆಯದು. ನೋಡಿ, ಅದೇ ಎಣ್ಣೆಗೆ ನಾನು ನೆಕ್ಸ್ಟ್ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕ್ವಾಂಟಿಟಿ ನೀವು ಹೆಚ್ಚು ಕಡಿಮೆ ಮಾಡ್ಕೊಬೋದು. ನಾನಿಲ್ಲಿ ಮೀಡಿಯಮ್ ಸೈಜ್ 2 ಈರುಳ್ಳಿನ ನಾನು ತೊಗೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅಂತ ಅಂದ್ಬಿಟ್ಟು ಹಂಗೆ ಉಪ್ಪು ಹಾಕ್ಬಿಡೋಣ ಅಂದ್ಬಿಟ್ಟು ಉಪ್ಪು ಹಾಕ್ತಾ ಇದ್ದೀನಿ ಅಷ್ಟೇ ನಾನು. ಮತ್ತು ಅಜ್ವೈನ ಅಥವಾ ಓಂಕಾಳು, ವಾಟ್ ಎವರ್ ಅದೇನೇ ಅಂತಿರೋ ನಿಮ್ಮ ಕಡೆ ಆ ಥರ ಅಜ್ವೈನ ಹಾಕಿದ್ದೀನಿ ನಾನು ಸ್ವಲ್ಪ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಅದು ಮಾತ್ರ. ಸೊ ಕೆಲವ್ರು ಇಷ್ಟಪಡ್ತಾರೆ, ಕೆಲವ್ರು ಇಷ್ಟಪಡಲ್ಲ. ಬೇಡ ಅಂದವರು ಸ್ಕಿಪ್ ಕೂಡ ಮಾಡ್ಬೋದು. ಬಟ್ ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಡ್ತಾರೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಅದು ಕಲರ್ ಚೆನ್ನಾಗಿ ಬಂದಿದ ತಕ್ಷಣ ಸ್ವಲ್ಪ ಟೊಮೆಟೊ ಹಾಕೋಣ. ಟೊಮೆಟೊನೂ ಅಷ್ಟೇ, ನಾನು 2 ಚಿಕ್ಕ ಗಾತ್ರದ್ದು 2 ಟೊಮೆಟೊ ತೊಗೊಂಡಿದ್ದೀನಿ. ಇದು ಟೊಮೆಟೊ ತುಂಬ ಜಾಸ್ತಿ ಸ್ಮ್ಯಾಶ್ ಆಗೋದು ಬೇಡ, ನುಣ್ಣಗೆ ಆ ಥರ ಎಲ್ಲ ಆಗೋದು ಬೇಡ. ಸ್ವಲ್ಪ ಆದರೆ ಸಾಕಿದು, ಬಿಸಿಗೇನೆ ಅದು ಬೆಂದ್ಕೊಂಡ್ಬಿಡುತ್ತೆ. ಸೊ ಆ ಟೈಮಲ್ಲೇ ನಾವು ಧನಿಯಾ ಪುಡಿನ ಹಾಕೋಣ. ಸ್ವಲ್ಪ ಧನಿಯಾ ಪುಡಿ, ಒಂದು 1/2 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕಿದ್ರೆ ಸಾಕು. ಇದು ಜಾಸ್ತಿ ಹಾಕೋದು ಬೇಡ. 1/2 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಖಾರದ ಪುಡಿನೂ ಒಂದು 1/2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಖಾರದ ಪುಡಿ ಹಾಕಿ, ಧನಿಯಾ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದನ್ನು. ಆದಮೇಲೆ ಸ್ವಲ್ಪ ಗರಂ ಮಸಾಲ, ಒಂದು 1/4 ಚಮಚ ಅಷ್ಟು ಗರಂ ಮಸಾಲ ಸಾಕು. ಯಾಕಂದರೆ ನಾವು ಅಜ್ವೈನೂ ಕೂಡ ಹಾಕಿದ್ದೀವಿ, ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಇರಲಿ. ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡೋಣ, ಅದು ಬಿಸಿನಲ್ಲೇ ಚೆನ್ನಾಗಾಗತ್ತೆ. ಸ್ವಲ್ಪ ನೋಡ್ತಾ ಇರ್ಬೋದು, ಟೊಮೆಟೊನೂ ಕೂಡ ನಾನು ಜಾಸ್ತಿ ಬೇಯಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ.
ಸೊ ಇದಾದ್ಮೇಲೆ ಕಸ್ತೂರಿ ಮೆಂತ್ಯ ಇರಲಿ ಸ್ವಲ್ಪ ನಾನು ಬಿಸಿ ಮಾಡಿಕೊಂಡು ಅದನ್ನ ಕೈಯಲ್ಲೇ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನೋಡ್ತಾ ಇರ್ಬೋದು ನೀವು, ಚೆನ್ನಾಗಿ ಕೈಯಲ್ಲೇ ಪ್ರೆಸ್ ಮಾಡಿಕೊಂಡ್ರೆ ಅದು ನುಣ್ಣಗಾಗೋಗುತ್ತೆ. ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು, ಇಷ್ಟ ಆದರೆ ಸಾಕು. ಅದಾದ್ಮೇಲೆ ನೋಡಿ ಕ್ವಾಂಟಿಟಿ ಅದು 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಇದು ಚೆನ್ನಾಗಿ ಕೊಡುತ್ತೆ ಫ್ರೆಂಡ್ಸ್ ಫ್ಲೇವರು. ಅದೆಲ್ಲ ಆರಬೇಕು. ಇವಾಗ ನಾನು ಏನು ಫ್ರೈ ಮಾಡ್ಕೊಂಡಿರೋ ತೋರಿಸಿದ್ನೋ ಅದನ್ನೆಲ್ಲ ಆರದಾದ್ಮೇಲೆ ಅದಕ್ಕೆ ಡೈರೆಕ್ಟಾಗಿ ಗೋಧಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಗೋಧಿ ಹಿಟ್ಟು ಹಾಕಿ ಅದನ್ನ ನಾರ್ಮಲಿ ನೀವು ಚಪಾತಿ ಯಾವ ಥರ ಕಲಿಸ್ತೀರೋ ಅದೇ ಥರನೇ ಕಲಿಸಿದ್ರೆ ಆಯ್ತು. ಇದನ್ನ ಸ್ವಲ್ಪನೇ ನೀರು ಹಾಕೊಂಡು ಫಸ್ಟ್ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಯಾಕಂದರೆ ಹಿಟ್ಟಿಗೆ ಸ್ವಲ್ಪ ಹಿಡೀಲಿ ಅದು, ಉಪ್ಪು ಖಾರ ಎಲ್ಲ ಹಾಕಿದ್ವಲ್ಲ. ತಿರುಗಿ ನಾವು ಚಪಾತಿ ಹಿಟ್ಟಿಗೆ ಏನು ಉಪ್ಪು ಹಾಕೋ ನೆಸಸರಿ ಇಲ್ಲ, ಯಾಕಂದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿರ್ತೀರಿ. ಸೊ ಅದಾದ್ಮೇಲೆ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಮಾಮೂಲಿ ನೀವು ನಿಮ್ಮ ಮನೆಯಲ್ಲಿ ಚಪಾತಿ ಹಿಟ್ಟನ್ನ ಯಾವ ಥರ ಕಲಿಸ್ಕೊಂತೀರೋ ಅದೇ ಥರ ಕಲಿಸ್ಕೊಂಡ್ರೆ ಸಾಕು. ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ, ಮೃದುವಾಗಿರುತ್ತೆ, ಸಾಫ್ಟಾಗಿ. ಮತ್ತು ಇದನ್ನ ಚೆನ್ನಾಗಿ ನಾದಬೇಕು ಫ್ರೆಂಡ್ಸ್. ನೀವು ಎಷ್ಟು ಚೆನ್ನಾಗಿ ನಾದ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ, ಪೂರಿ ಥರ ಉಬ್ಬಿ ಬರುತ್ತೆ ಈ ಚಪಾತಿ, ಖಾರ ಚಪಾತಿ. ನೆಕ್ಸ್ಟ್ ಅದಕ್ಕೆ ಮೇಲೆ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದನ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ, ಅದನ್ನ ಬಿಟ್ಬಿಡೋಣ. ನೋಡಿ ಯಾವ ಥರ ಇದೆ ಕನ್ಸಿಸ್ಟೆನ್ಸಿ, ಅಷ್ಟಾದರೆ ಸಾಕು. ಅದನ್ನ ಚೆನ್ನಾಗಿ ಅದು ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬಿಟ್ಟಾದ್ಮೇಲೆ ಸ್ವಲ್ಪ ಹೊತ್ತು ನಾದೋಣ ಚೆನ್ನಾಗಿ. ಇನ್ನು ಚೆನ್ನಾಗಿ ನಾದಿದ್ರೆ ಅದು ಒಸಿಯೋದಕ್ಕೂ ಈಸಿ ಆಗುತ್ತೆ, ಪ್ಲಸ್ ಅದು ಪೂರಿ ಥರ ಉಬ್ಬಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಒಂದ್ಸತಿ ನೀವು ಟ್ರೈ ಮಾಡಲೇಬೇಕು ಫ್ರೆಂಡ್ಸ್ ಇದನ್ನ, ಅಷ್ಟು ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ ರೆಸಿಪಿ. ನಾನು ಒಂದು 5-6 ಟೈಮ್ಸ್ ಮಾಡಿದ್ದೀನಿ. ಎಲ್ಲರೂ ಮನೇಲಿ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂದರು. ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಒಂದ್ಸರಿ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ. ಈ ಚಪಾತಿನ ನೋಡಿ ಯಾವ ಸೈಜ್ ಬೇಕೋ ನಿಮ್ಗೆ ಆ ಸೈಜ್ ಉಂಡೆ ಥರ ಮಾಡಿಕೊಂಡು ನಾರ್ಮಲಾಗಿ ಎಲ್ಲ ಒಸಿತಾರಲ್ಲ ಅದೇ ಥರನೇ ನಾನು ಒಸ್ಕೊಂಡಿದ್ದೀನಿ. ಸ್ವಲ್ಪ ಹಿಟ್ಟು ಜಾಸ್ತಿ ಹಿಡಿಯುತ್ತೆ ಅಷ್ಟೇ. ನಾನು ಬೇರೆ ನಾರ್ಮಲ್ ಚಪಾತಿ ಕಂಪೇರ್ ಮಾಡಿದ್ರೆ ಹಿಟ್ಟು ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ. ಅದಕ್ಕೆ ನೀವು ಎಣ್ಣೆ ಆದರೂ ಯೂಸ್ ಮಾಡ್ಬೋದು, ತುಪ್ಪ ಆದರೂ ಯೂಸ್ ಮಾಡ್ಬೋದು. ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಕ್ಳಿಗೆಲ್ಲನೂ ಕೆಲವರು ತುಪ್ಪ ತಿನ್ನಲ್ಲ ಅನ್ನೋರಿಗೆ ಈ ಥರ ನಾವು ತುಪ್ಪನ ಅಡುಗೆಗಳಲ್ಲಿ ಸೇರಿಸಿ ಕೊಡ್ಬೋದು. ತುಪ್ಪ ಹಾಕಿದ್ರೆ ಮಾತ್ರ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಎಣ್ಣೆನೂ ಹಾಕ್ತಾ ಇದ್ದೀನಿ, ತುಪ್ಪನೂ ಹಾಕ್ತಾ ಇದ್ದೀನಿ ಒಂದೊಂದಕ್ಕೆ. ಇದಕ್ಕೆ ನಾನು ಎಣ್ಣೆ ಹಾಕಿದ್ದೀನಿ ಆ್ಯಕ್ಚುಲಿ. ಸ್ವಲ್ಪ ಈ ಥರ ಡಿಪ್ ಮಾಡಿಬಿಟ್ಟು ಹಿಟ್ಟಿನಲ್ಲಿ ಗೋಧಿ ಹಿಟ್ಟೆ ಅದನ್ನು ತೊಗೊಂಡಿರೋದು ನಾನು. ಗೋಧಿ ಹಿಟ್ಟಿನಲ್ಲಿ ಡಿಪ್ ಮಾಡಿಬಿಟ್ಟು ಈ ಥರ ಸುಡ್ತಾ ಇದ್ದೀನಿ. ಅದೇನು ತಟ್ಟೆ ಕಚ್ಕೊಳೋದೆಲ್ಲ ಜಾಸ್ತಿ ಆಗಲ್ಲ ಫ್ರೆಂಡ್ಸ್. ಇವಾಗ ಕೆಲವೆಲ್ಲನೂ ಪರಾಟಗಳು ಮಾಡುವಾಗ, ಆಲೂಗಡ್ಡೆ ಪರಾಟ ಮಾಡುವಾಗ ಅದು ತಟ್ಟೆಗೆ ಅಥವಾ ಯಾವುದು ಒಸಿಯೋದು ಪ್ಲೇಟ್ಗಳಿರುತ್ತಲ್ಲ ಅದಕ್ಕೆ ಕಚ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಇದು ಅಷ್ಟಾಗಿ ಕಚ್ಕೊಳ್ಳೋದಿಲ್ಲ, ಕಚ್ಕೊಳ್ಳುತ್ತೆ, ಬಟ್ ನಾವು ಆರಾಮಾಗಿ ಒಸಿಬೋದು. ಆ ಥರ ನಾರ್ಮಲ್ ಆಗಿ ಎಲ್ಲ ಹೆಂಗ್ ಸುಡ್ತಿರೋ ಚಪಾತಿನ ನಾನು ಹಂಗೆ ಸುಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕಮ್ಮಿ ಹಾಕೊಂಡು ಆ ಜಾಗದಲ್ಲಿ ತುಪ್ಪ ಹಾಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಒಂದ್ಸರಿ ನೀವು ತುಪ್ಪ ಹಾಕಿ ಇದನ್ನ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತೆ ಕೆಲವು ಮಕ್ಕಳು ಚೀಸ್ ತಿನ್ನಲ್ಲ ಅಂತ ಅಂದ್ರೆ, ಇವಾಗ ವೆಜಿಟೇರಿಯನ್ಸ್ ಇರ್ತಾರಲ್ಲ ಅಂಥವ್ರಿಗೂ ಇದು ತುಂಬಾ ಒಳ್ಳೆ ರೆಸಿಪಿ. ಚೀಸ್ನ ಹಾಕಿ ನಾವು ಖಾರ ಚೀಸ್ ಪರಾಟ ಥರನೂ ಮಾಡ್ಕೋಬೋದು ನಾವು. ಚಪಾತಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಇದು. ನೋಡಿ, ಒಂದು 2-3 ಪೀಸ್ ಚೀಸ್ ಇಟ್ಟರೆ ಸಾಕು. ಅದು ಚೀಸು ಕೂಡ ಆಚೆ ಬರಲ್ಲ. ಆ ಚೀಸ್ ಟೇಸ್ಟ್ ಮಾತ್ರ ಆಸಮ್ ಆಗಿತ್ತು ಫ್ರೆಂಡ್ಸ್. ನಾನು ಮಾಡಿ ತಿಂದು ನೋಡ್ಬಿಟ್ಟು ನಾನು ನಿಮ್ಗೆ ಹೇಳ್ತಾ ಇರೋದು, ತುಂಬ ಚೆನ್ನಾಗಿ ಬಂದಿತ್ತು ಚೀಸು. ಈ ಥರ ನೀವು ಚೀಸ್ ಇಟ್ಟು ಚಪಾತಿನ ಒಸ್ಕೊಳ್ಳಿ. ಯಾವ ಶೇಪಲ್ಲಾದರೂ ಮಾಡ್ಕೋಬೋದು. ಕೆಲವರೆಲ್ಲ ಟ್ರಯಾಂಗಲ್ ಶೇಪ್ ಮಾಡ್ತಾರೆ, ಕೆಲವರು ಸ್ಕ್ವೇರ್ ಶೇಪ್ ಮಾಡ್ತಾರೆ, ಕೆಲವರು ರೌಂಡ್ ಶೇಪ್ ಮಾಡ್ತಾರೆ. ನಿಮ್ಗೆ ಯಾವ ಥರ ಅನುಕೂಲನೋ ಆ ಥರ ನೀವು ಮಾಡ್ಕೊಬೋದು. ಮಾಡ್ಕೊಂಡು ತಿನ್ನಿ. ಈ ಟೇಸ್ಟ್ ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ಹೇಳಿ ನೀವು. ತುಂಬ ಆಸಮ್ ಆಗಿತ್ತು ಫ್ರೆಂಡ್ಸ್. ಈವನ್ ಅದು ಚೀಸ್ ಮಾತ್ರ ಅದು ಟೇಸ್ಟು ಹೇಳೋದಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ವೆಜಿಟೇರಿಯನ್ಸ್ ಮಾತ್ರ ತುಂಬ ಇಷ್ಟ ಆಗುತ್ತೆ ಇದು. ಚೀಸ್ ಇರೋದ್ರಿಂದ ಅದು ಹೆಲ್ತ್ಗೂ ಕೂಡ ತುಂಬ ಬೆನಿಫಿಟ್. ನೋಡಿ, ನಾರ್ಮಲ್ ಆಗಿ ಹೊಸಿತಾ ಇದ್ದಾರೆ, ಯಾವುದೇ ರೀತಿ ಅದು ತಟ್ಟೆ ಕಚ್ಕೊಳೋದಾಗ್ಲಿ ಏನೂ ಆಗ್ತಾ ಇಲ್ಲ. ಆರಾಮಾಗಿತ್ತು. ನಾವು ಹೆಂಚ ಮೇಲೆ ತವ ಮೇಲೆ ಬಿಸಿ ಇರಬೇಕು, ತವ ತುಂಬ ಚೆನ್ನಾಗಿ ಬಿಸಿ ಆಗಲಿ ಅವಾಗ ಹಾಕಿ. ಇಮಿಡಿಯೇಟ್ ಆಗಿ ನೀವು ಮಾಮೂಲಿ ಯಾವ ಥರ ಬೇಯಿಸ್ಕೊಳ್ತೀರೋ ನೋಡಿ, ಪೂರಿ ಥರ ಉಬ್ತಾ ಇದೆ, ಅಷ್ಟು ಚೆನ್ನಾಗಿ ಬರ್ತಾ ಇದೆ. ಕೆಲವ್ರು ಅನ್ಕೊತಾ ಇರ್ಬೋದು ಬಿಸಿ ಇರುವಾಗ ಆ ಥರ ಕಾಣಿಸ್ತಾ ಇದೆ ಅಂತ. ನೋವೇ, ಇದು ಚೆನ್ನಾಗಿ ಸಾಫ್ಟ್ ಆಗಿತ್ತು ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು. ಮಾಡ್ಕೊಂಡು ತಿಂದು ನೋಡಿ, ಒಂದ್ಸರಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.